ಉತ್ತರಾಧಿಕಾರಿ ಭಾಗ 3. ಅಪ್ಪ, ನಾನು ಕೇವಲ ನನಗಾಗಿ ವಿದೇಶಕ್ಕೆ ಹೋಗ್ತಿಲ್ಲ, ನಮ್ಮಿಬ್ಬರ ನೆಮ್ಮದಿಯ ಜೀವನಕ್ಕೋಸ್ಕರ. ನಾನು ಮತ್ತೆ ಖಂಡಿತ ಹಿಂತಿರುಗಿ ಬಂದೇ ಬರ್ತೀನಲ್ವಾ? ಕಳೆದುಕೊಂಡ ಪ್ರತಿಯೊಂದನ್ನು ನಿಮ್ಮ ಮಡಿಲಿಗೆ ತಂದು ಕೊಡೋಕೆ ಹೋಗ್ತಾ ಇದ್ದೀನಷ್ಟೇ. ಅವಳು ನಡುಗುವ ಕೈಗಳಿಂದ ತನ್ನ ಪಾಸ್ಪೋರ್ಟನ್ನು ಅಧಿಕಾರಿಗೆ ನೀಡಿದ್ಲು. ಅಲ್ಲಿಂದ ಅವಳ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗಬೇಕಾಗಿತ್ತು. ಆದರೆ ಅವಳ ಹೃದಯ ಅರ್ಧ ಭಾಗವು ತಾನು ತೊರೆದು ಬಂದ ಅನಾಥ ಮಗುವಿನ ನೆನಪಿನಲ್ಲೇ ಉಳಿದು ಹೋಗಿತ್ತು. ಕೃಷ್ಣವೇಣಿ ಮತ್ತೆ ಆ ನೆಲಕ್ಕೆ ಕಾಲಿಟ್ಟಾಗ ಬೋರ್ಡ್ನಲ್ಲಿ ಬರೋಬ್ಬರಿ 5 ವರ್ಷಗಳು ಕಳೆದು ಹೋಗಿದ್ವು. ಈ ನಗರ ಮತ್ತು ತನ್ನನ್ನು ಅನುಕ್ಷಣವೂ ಕಾಡ್ತಿದ್ದಂತಹ ಕ್ರೂರ ಹಳೆಯ ನೆನಪುಗಳಿಂದ ಓಡಿ ಹೋಗಲು ಅವಳು ಲಂಡನ್ಗೆ ಪಲಾಯನ ಮಾಡಬೇಕಾಗಿದ್ಲು. ಆ ದಿನ ವಿಧಿ ಅವಳನ್ನು ತನ್ನ ಕೈಗೊಂಬೆಯಂತೆ ಕಸದಂತೆ ಎಸ್ತಿತ್ತು. ಅವಳು ಯಾವುದನ್ನೂ ವಿರೋಧಿಸಲು ಸಾಧ್ಯವಾಗದೆ ತನ್ನ ಅಸಹಾಯಕತೆಯಿಂದ ಅಸಹಾಯಕಳಾಗಿ ನೋಡ್ತಾ ಇದ್ಲು. ಆದರೆ ಈ ಬಾರಿ ಹಾಗಿಲ್ಲ. ಅವಳು ತನ್ನ ಜೀವನದ ನಿಯಂತ್ರಣವನ್ನು ತನ್ನದೇ ಕೈಗೆ ತಗೊಂಡು ಬಂದಿದ್ದಾಳೆ. ಆ ದಿನ ಬೆಳಗ್ಗೆ ಅವಳು ತಂದಿದ್ದಂತಹ ತಂಗಿದ ಫ್ಲಾಟ್ನ ಗೇಟ್ ಬಳಿ ಕೆಂಪು ಬಣ್ಣದ ಸ್ವಿಫ್ಟ್ ಕಾರು ಬಂದು ನಿಲ್ಲುತ್ತೆ. ನಿಶಾ ಕಾರಿನ ಕಿಟಕಿಯನ್ನು ಕೆಳಗಿಳಿಸಿ ಕೈ ಬೀಸಿದ್ಲು. ಕೃಷ್ಣವೇಣಿ ಮತ್ತು ಜೈ ಲಂಡನ್ನಿಂದ ಹಿಂತಿರುಗಿ ಕೆಲವು ದಿನಗಳಾಗಿದ್ವು. ಅವರು ವಿಮಾನ ನಿಲ್ದಾಣದಲ್ಲಿ ಆತ್ಮೀಯವಾಗಿ ಸ್ವಾಗತಿಸೋಕೆ ಹೋಗಿದ್ದವಳು ನಿಶಾ. ಆ ರಾತ್ರಿ ಜಯಕುಮಾರ್ ಅವಳನ್ನು ಮನೆಗೆ ಕರೆದೊಯ್ದಿದ್ದ. ಸಂಧ್ಯಾ ಇರುವ ಮನೆಗೆ ಕೃಷ್ಣವೇಣಿ ಮತ್ತೆ ಬಂದರೆ ಮತ್ತೆ ಬೇಸರ, ಜಗಳ, ಅದು ಇದು ಕಿರಿಕಿರಿ ಖಂಡಿತ ಆಗೇ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ರವಿಚಂದ್ರನ್ ಭಯದಿಂದ ಒಮ್ಮೆ ಪ್ರೀತಿಯಿಂದ ನೋಡಿ ಆಮೇಲೆ ಮರಳಿದ್ರು. ಸದ್ಯಕ್ಕೆ ನೀನು ಈ ಮನೆಗೆ ಬರುವುದು ಬೇಡ ಅಂತ ಅವರೇ ಸ್ವತಃ ಹೇಳಿದ್ರು. ತಂದೆಯ ಬಗ್ಗೆ ಯೋಚಿಸಿದಾಗ ಕೃಷ್ಣವೇಣಿಯ ಮನಸ್ಸಿನೊಳಗೆ ತೀವ್ರ ಮುಜುಗರ, ಒಂದು ರೀತಿಯ ನೋವು ಕೂಡ ಆಯಿತು. ಲಂಡನ್ನಲ್ಲಿದ್ದ 5 ವರ್ಷಗಳ ಕಾಲ ಅಹೋರಾತ್ರಿ ಕಷ್ಟಪಟ್ಟು ಉಳಿಸಿದ ಹಣದಿಂದಲೇ ಅವಳು ಈ ಸಣ್ಣ ಖಾಸಗಿ ಫ್ಲ್ಯಾಟನ್ನು ಕೂಡ ಖರೀದಿಸಿದ್ಲು. ಜೈನ ಪೋಷಕರು ಕೃಷ್ಣವೇಣಿಯನ್ನು ಸ್ವಂತ ಮಗಳಂತೆಯೇ ಪ್ರೀತಿಸ್ತಾ ಇದ್ರು. ಅವರಿಗೆ ಕೃಷ್ಣವೇಣಿಯನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುವ ಆಸೆ ಕೂಡ ಇತ್ತು. ಇಂದು ಬೆಳಗ್ಗೆ ನಡೆಯಲಿರುವ ಪ್ರಮುಖ ಸಂದರ್ಶನಕ್ಕೆ ಕೃಷ್ಣವೇಣಿ ಜೊತೆ ಜೈ ಕೂಡ ಬರಲು ಬಯಸಿದ್ದ. ಆದರೆ ಕೊನೆಯ ಕ್ಷಣದಲ್ಲಿ ಅವನಿಗೆ ತುರ್ತು ಕೆಲಸ ಬಂದಿದ್ದರಿಂದ ಬರೋಕೆ ಸಾಧ್ಯವೇ ಆಗಲಿಲ್ಲ. ಕೃಷ್ಣವೇಣಿ ಕಾರು ಹತ್ತಿ ಸೀಟ್ ಬೆಲ್ಟನ್ನು ಧರಿಸಿದ್ಲು. ನೆನ್ನೆ ರಾತ್ರಿ ನೀನು ಹೋದ ಮೇಲೆ ನಮ್ಮ ಅಮ್ಮ ಏನು ಹೇಳಿದ್ಲು ಗೊತ್ತಾ? ಕಾರು ಓಡಿಸುತ್ತಲೇ ನಿಶಾ ಕುತೂಹಲದಿಂದ ಕೇಳಿದ್ಲು. ಅವರು ಏನು ಹೇಳಿದ್ರು? ಜೈನ ಹೆತ್ತವರು ತನ್ನನ್ನು ಇಷ್ಟಪಡುತ್ತಾರೆ ಎಂಬ ವಿಷಯವೇ ಕೃಷ್ಣವೇಣಿಗೆ ಒಂದು ರೀತಿ ಹೆದರಿಕೆ ಹುಟ್ಟಿಸುವಂಥದ್ದು. ತನ್ನ ಗರ್ಭದಲ್ಲಿದ್ದ ಆ ರಹಸ್ಯ, ಆ ಕಪ್ಪು ಅಧ್ಯಾಯ ಅವರಿಗೆ ತಿಳಿದು ಹೋದರೆ ಅದರ ಯೋಚನೆಯೇ ಅವಳನ್ನು ಒಂದು ರೀತಿ ನಡಗಿಸ್ತಾನೆ ಇತ್ತು. ಅಮ್ಮ ಹೇಳ್ತಿದ್ಲು, ಆ ಕೃಷ್ಣವೇಣಿಯನ್ನು ನೋಡಿದ್ಯಾ? ಅವಳ ಮುಖ ಎಷ್ಟು ಶಾಂತವಾಗಿ ಪ್ರಶಾಂತವಾಗಿದೆ, ಹಾಗೂ ಎಷ್ಟು ಸುಂದರವಾಗಿದ್ದಾಳೆ. ಎಂತಹ ಒಳ್ಳೆಯ ಸ್ವಭಾವ ಅವಳದು. ಆದರೆ ನಿನ್ನ ಮನೆಯಲ್ಲಿ ಯಾವ ಕೆಲಸವನ್ನೂ ಮಾಡುವುದಿಲ್ಲ, ದಂಡಪಿಂಡ, ಯಾವಾಗಲೂ ಮಾತಿನ ಮಲ್ಲಿ, ಹೀಗೆ ನನ್ನನ್ನು ಬೈತಾ ಇದ್ರು. ನಿಶಾ ತನ್ನ ತಾಯಿಯ ಧ್ವನಿಯನ್ನು ಅನುಕರಿಸುತ್ತಾ ನಕ್ಕದ್ಲು. ಅವಳು ತನ್ನ ಗೆಳತಿಯ ಕೆನ್ನೆಯನ್ನು ನಿಧಾನವಾಗಿ ತಡ್ತಾಳೆ. ಲಂಡನ್ನ ನೀರು ಮತ್ತು ಗಾಳಿಯಲ್ಲಿ ಏನೋ ವಿಶೇಷತೆ ಇದೆ ಕೃಷ್ಣವೇಣಿ. ನಿನ್ನ ಚರ್ಮವನ್ನು ನೋಡಿದರೆ ಗೊತ್ತಾಗ್ತದೆ. ಮುಖದಲ್ಲಿ ಒಂದು ರೀತಿಯ ವಿಶೇಷವಾದ ಹೊಳಪು ಬಂದಿದೆ. ಒಂದು ರೀತಿಯ ಏನೋ ನಯ ನಾಜುಕು. ಸುಮ್ಮನಿರಮ್ಮ, ಮನೆಯಿಂದ ಹೊರಗೆ ಹೋಗ್ತಿದ್ರೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಬದುಕುವುದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲಿ ಹಿಮ ಬಿದ್ದಾಗ ಕಾಡುವ ಚಳಿ ನಿನ್ನ ಸಂಪೂರ್ಣವಾಗಿ ತಣ್ಣಗಾಗಿಸಿ ಬಿಡುತ್ತೆ. ತುಂಬ ಕಷ್ಟ ಅಂತ ಹೇಳಲು. ಕೃಷ್ಣವೇಣಿ ಸಣ್ಣ ನಿಟ್ಟುಸಿರಿನೊಂದಿಗೆ ಅವಳು ನಗುತ್ತಾ ನಿಶಾಳ ಕೈ ತಡ್ತಾಳೆ. ನೀನು ರಸ್ತೆಯ ಮೇಲೆ ಕಣ್ಣಿಟ್ಟು ಕಾರು ಚಲಾಯಿಸು ನಿಶಾ, ಸಂದರ್ಶನಕ್ಕೆ ತಡವಾಗ್ತದೆ. ಕಾರು ಟ್ರಾಫಿಕ್ ಜಾಮ್ಗಳಲ್ಲಿ ದಾಟಿ ವೇಗವಾಗಿ ಸಾಗಿತ್ತು. ಆ ಬೃಹತ್ ಗಾಜಿನ ಕಟ್ಟಡದ ಮುಂದೆ ಬಂದು ನಿಂತಾಗ ಸಮಯ 8:15 ಅಣ್ಣ, ದಯವಿಟ್ಟು ಬೇಗ ಬಾ, ಇಲ್ಲಿನ ಬಾಸ್ ಒಬ್ಬ ನಿರ್ದಯಿ ರಾಕ್ಷಸ ಅಂತ ಕೇಳಿದ್ದೀನಿ. ನಿಶಾ ತನ್ನ ಅಣ್ಣ ಜೈಗೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸ್ಕೊಡ್ತಾಳೆ. ನಿಶಾಳ ಮಾತು ಕೇಳಿ ಕೃಷ್ಣವೇಣಿಯೊಳಗೆ ಒಂದು ರೀತಿಯ ಉದ್ವೇಗ ಆವರಿಸಿತು. ಅವಳು ಮತ್ತೆ ಆ ಕಂಪನಿಯ ಅಧ್ಯಕ್ಷರ ವಿವರಗಳನ್ನು ಮೊಬೈಲ್ನಲ್ಲಿ ಹುಡುಕಿದ್ಲು. ಆನ್ಲೈನ್ನಲ್ಲಿ ಲಭ್ಯವಿದ್ದ ಎಲ್ಲ ಮಾಹಿತಿಗಳು ಕೇವಲ ವದಂತಿಗಳಾಗಿದ್ವು. ವಿ ಕಾರ್ಪೊರೇಷನ್ ಅಧ್ಯಕ್ಷ ಹೆಸರು ವಿಷ್ಣುವರ್ಧನ್, 30 ವರ್ಷ. ಆದರೆ ಅವನು ಮದುವೆಯಾಗಿದ್ದಾನೋ ಇಲ್ವೋ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅವನ ವೈಯಕ್ತಿಕ ಜೀವನವು ಕಟ್ಟುನಿಟ್ಟಾದ ಕಬ್ಬಿಣದ ಪರದೆಯ ಹಿಂದೆ ಅಡಗಿತ್ತು. 5 ವರ್ಷಗಳ ಹಿಂದೆ ಜಗನ್ನಾಥ ಕುಟುಂಬದ ಉತ್ತರಾಧಿಕಾರದ ಯುದ್ಧವು ದೊಡ್ಡ ಪ್ರಮಾಣದಲ್ಲಿ ಮುಗಿಲೆದ್ದಿತ್ತು. ಸರಿಯಾದ ಉತ್ತರಾಧಿಕಾರಿ ಎಂದು ಪರಿಗಣಿಸಲ್ಪಟ್ಟಿದ್ದ ರಾಹುಲ್ನನ್ನು ಬದಿಗಿಟ್ಟು ಜಗನ್ನಾಥ್ ಅವರ ಚಾಣಾಕ್ಷ ಮೊಮ್ಮಗ ವಿಷ್ಣುವರ್ಧನ್ ಸಂಪೂರ್ಣ ಅಧಿಕಾರವನ್ನು ತನ್ನ ವಶಪಡಿಸಿಕೊಂಡಿದ್ದ.
ಕುಸಿಯುತ್ತಿದ್ದ ಇಡೀ ಉದ್ಯಮ ಸಾಮ್ರಾಜ್ಯವನ್ನು ಅವನು ಏಕಾಂಗಿಯಾಗಿ ಪುನರುಜ್ಜೀವನಗೊಳಿಸಿದ್ದ. ಕೃಷ್ಣವೇಣಿ ಆ ಹೆಸರನ್ನು ಆಳವಾಗಿ ನೋಡಿದ್ಲು. ವಿಷ್ಣುವರ್ಧನ್ ಅವಳಿಗೆ ಆ ಹೆಸರಿನಲ್ಲಿ ಏನೋ ಒಂದು ವಿಚಿತ್ರವಾದ ಗಂಭೀರವಾದ ಆಕರ್ಷಣೆ ಅಂತಲೂ ಅನ್ನಿಸ್ತು. ಅಷ್ಟರಲ್ಲಿ ಆಟೋದಿಂದ ಹಿಡಿದು ಬಂದಂತಹ ಜಯಕುಮಾರ್ಗೆ ಬೆವರುತ್ತಿತ್ತು. ಆ ಭವ್ಯವಾದ ಗಾಜಿನ ಕಟ್ಟಡದ ವೈಭವವನ್ನು ನೋಡಿದಾಗ ಅವನು ಸ್ವಲ್ಪ ಹಿಂಜರಿದ. ಆದರೆ ಕೃಷ್ಣವೇಣಿಯ ಮುಂದೆ ತಲೆಬಾಗಬಾರದು ಅಂತ ಅವನು ದೃಢ ನಿಶ್ಚಯ ಮಾಡ್ದ. ಈ ಕೆಲಸ ಅವನಿಗೆ ಅತ್ಯಂತ ಮುಖ್ಯವಾಗಿತ್ತು. ಸಂದರ್ಶನ ಕೊಠಡಿ 20ನೇ ಮಹಡಿಯಲ್ಲಿತ್ತು. ಐದು ಜನ ಹಿರಿಯ ಅಧಿಕಾರಿಗಳು ಹವಾನಿಯಂತ್ರಿತ ಕೋಣೆಯಲ್ಲಿ ಆಸೀನರಾಗಿದ್ದರು. ವಿಷ್ಣುವರ್ಧನ್ ಮಧ್ಯದಲ್ಲಿದ್ದ ಮುಖ್ಯ ಕುರ್ಚಿಯ ಮೇಲೆ ಗಂಭೀರವಾಗಿ ಕುಳಿತಿದ್ದ. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ನಡುಗುತ್ತಾ ಸಂದರ್ಶನವನ್ನು ಮುಗಿಸಿ ಹೊರಬಂದಿದ್ದ. HR ಮ್ಯಾನೇಜರ್ ವಿಷ್ಣುವರ್ಧನನ ಮುಖದ ಭಾವನೆಯನ್ನು ತಿಳಿಯಲು ಪ್ರಯತ್ನಿಸಿದ್ದ. ಆದರೆ ಬಾಸ್ನ ತೀಕ್ಷ್ಣ ನೋಟ ಅವನ ಮುಂಭಾಗದಲ್ಲಿದ್ದ CCTV ಮಾನಿಟರ್ ಮೇಲೆ ನೆಟ್ಟಿತ್ತು. ಅವನು ಮಾನಿಟರ್ನಲ್ಲಿ ಏನು ನೋಡ್ತಿದ್ದ? ಮುಂದಿನ ಅಭ್ಯರ್ಥಿಯನ್ನು ಒಳಗೆ ಕರೆದು ಅಧಿಕಾರಿಯೊಬ್ಬ ಹೇಳ್ತಾನೆ. ಕ್ಯಾಮರಾ ಹೊರಗಿನ ವರಂಡಾದಲ್ಲಿ ಕಾಯ್ತಿರೋ ಜನರನ್ನು ಸೆರೆ ಹಿಡಿದಿತ್ತು. ವಿಷ್ಣುವರ್ಧನನ ತೀಕ್ಷ್ಣ ನೋಟ ಅಲ್ಲಿ ಕುಳಿತಿದ್ದ ಒಬ್ಬಳು ಮಹಿಳೆಯ ಮೇಲೆ ಸ್ಥಿರವಾಗಿ ನೆಟ್ಟಿತು. ಅವಳು ಕ್ರೀಮ್ ಬಣ್ಣದ ಬ್ಲೌಸ್ ಧರಿಸಿದ್ಲು, ಕೂದಲನ್ನು ನೀಟಾಗಿ ಕಟ್ಕೊಂಡಿದ್ಲು ಮತ್ತು ಶಾಂತವಾಗಿ ತನ್ನ ಫೋನನ್ನು ನೋಡ್ತಾ ಕೂತಿದ್ಲು. ಕೃಷ್ಣವೇಣಿ. ಅವಳಿಗೆ ಈಗ 24 ವರ್ಷ. ಅವಳ ಮುಖದಲ್ಲಿದ್ದ 5 ವರ್ಷಗಳ ಹಿಂದಿನ ಹಳೆಯ ಭಯ ಸಂಪೂರ್ಣವಾಗಿ ಮಾಯವಾಗಿ ಹೋಗಿದೆ. ಅದರ ಜಾಗದಲ್ಲಿ ಒಂದು ರೀತಿಯ ಪ್ರಬುದ್ಧತೆ, ದಿವ್ಯ ಕಾಂತಿ, ಒಂದು ಸ್ಟೆಬಿಲಿಟಿ ಕೂಡಿತ್ತು. 5 ವರ್ಷಗಳ ಹಿಂದಿನ ಆ ಕತ್ತಲ ರಾತ್ರಿಗಳು, ಮಂಜು ಮತ್ತು ಸುರಿಯುತ್ತಿದ್ದ ಮಳೆ ವಿಷ್ಣುವರ್ಧನ ನೆನಪಿಗೆ ಬಂದವು. ಪ್ರತಿ ರಾತ್ರಿಯೂ ತನ್ನ ಬಲಿಷ್ಠ ಬಾಹುಗಳಲ್ಲಿ ಸಂಕುಚಿತಗೊಂಡು ನಡುಗ್ತಿದ್ದ ಆ ಅಸಹಾಯಕ ದೇಹ, ಅವಳ ಸಣ್ಣ ನರಳುವಿಕೆ, ಭಯದಿಂದ ಅಗಲವಾಗ್ತಿದ್ದ ಆ ಕಣ್ಣುಗಳು ಎಲ್ಲವೂ ಅವನ ಕಣ್ಣ ಮುಂದೆ ನೆರಳಿನಂತೆ ಹಾದು ಹೋದವು. ಅವಳು ಮರಳಿ ಬಂದಿದ್ಲ, ಅದು ಕೂಡ ನೇರವಾಗಿ ಅವನದೇ ಸಾಮ್ರಾಜ್ಯಕ್ಕೆ. ಮೇಜಿನ ಮೇಲಿದ್ದ ವಿಷ್ಣುವರ್ಧನನ ಬೆರಳುಗಳು ಬಿಗಿಯಾದವು. ಅವನ ಬೆರಳುಗಳು ಕೋಪದಿಂದ ಬಿಗಿಯಾದವು. ಅಣ್ಣ ಬೇಗ ಬರ್ತಾನೆ ಅಂತ ನಿಶಾ ಮೆಲ್ಲನೆ ಹೇಳಿ ಕೃಷ್ಣವೇಣಿಯ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾಳೆ. ಕೃಷ್ಣವೇಣಿ ತನ್ನ ಗಹನದಲ್ಲಿ ಯೋಚನೆ ಮಾಡುತ್ತಾ ಹೊರಬಂದ್ಲು. ವರ್ಷಗಳ ಹಿಂದಿನ ತನ್ನ ಮಸುಕಾದ ಫೋಟೋವನ್ನು ಫೋನ್ನಲ್ಲಿ ಜೂಮ್ ಮಾಡ್ಕೊಳ್ತಾ ನೋಡ್ತಾ ಇದ್ದಾಳೆ. ಫೋಟೋದಲ್ಲಿದ್ದ ಆಕೃತಿ ಅವಳು ಎಲ್ಲೋ ನೋಡಿದ ಮುಖದಂತೆ ಕಾಣ್ತಿತ್ತು. ಶಾಲಾ ದಿನಗಳಲ್ಲಿ ಅವಳು ನೋಡಿದ ಮುಖಕ್ಕೂ ಏನೋ ಒಂದು ಸಾಮ್ಯತೆ ಇದ್ದಂತೆ ತೋರ್ತಾ ಇತ್ತು. ನಿನಗೇನಾದರೂ ಹುಚ್ಚಿಡಿದ್ಯಾ? ಅವನು ಕೇವಲ 1 ವರ್ಷ ಓದಿ ಹೋದ ಸಾಮಾನ್ಯ ಶಾಲಾ ಬಾಲಕ. ಇವನು ವಿಶ್ವಪ್ರಸಿದ್ಧ ಕಠಿಣ ಮನಸ್ಸಿನ ಉದ್ಯಮಿ. ಅವರಿಬ್ಬರು ಒಂದೇ ಆಗಿರಲು ಹೇಗೆ ಸಾಧ್ಯ? ಎಂದು ತನ್ನ ಮನಸ್ಸನ್ನು ತಾನೇ ಸಮಜಾಯಿಸಿಕೊಟ್ಟು ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಜಯಕುಮಾರ್ ಓಡ್ ಬಂದು ಉಸಿರುಗಟ್ಟಿಗೊಳಿಸ್ಕೊಳ್ತಾ, ಕ್ಷಮಿಸಿ ಕೃಷ್ಣವೇಣಿ, ಟ್ರಾಫಿಕ್ನಲ್ಲಿ ತೀವ್ರವಾಗಿ ಸಿಲುಕಾಕೊಂಡ್ಬಿಟ್ಟಿದೆ ನೋಡು, ತಡ ಆಗೋಯ್ತು ಅಂತ. ಪರವಾಗಿಲ್ಲ ಜಯ್, ಇನ್ನೂ ನಮ್ಮ ಸರದಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಕೃಷ್ಣವೇಣಿ ಅವನನ್ನು ಸಮಾಧಾನ ಪಡಿಸ್ತಾಳೆ. ಅವನು ತನ್ನ ಸಣ್ಣ ಕರ್ಚೀಪನ್ನು ತೆಗೆದು ಅವನ ಹಣೆಯ ಮೇಲಿದ್ದ ಬೆವರನ್ನು ಆರ್ದ್ರತೆಯಿಂದ ಒರೆಸ್ಕೊಳ್ತಾ ಇದ್ದಾನೆ. ಅಬ್ಬಾ, ಈ ಸಂದರ್ಶನಕ್ಕಿಂದು ಇಲ್ಲೂ ನಿಮ್ಮ ರೊಮ್ಯಾನ್ಸ್ ನೋಡುವುದು ನನಗೆ ಸಾಧ್ಯವಿಲ್ಲಪ್ಪ. ನಾನೇನು ಸಿಂಗಲ್. ನನ್ನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡ್ರಪ್ಪ. ನಾನು ಕೃಷ್ಣವೇಣಿಯನ್ನು ಮದುವೆಯಾಗಿ ಮನೆ ತರುವ ಮೊದಲೇ ನಿನ್ನ ಕಣ್ಣುಗಳನ್ನು ಕಿತ್ತು ಹಾಕಬೇಕು. ಜಯಕುಮಾರ್ ನಗುತ್ತಾ ಚೇಷ್ಟೆ ಮಾಡುತ್ತಾ, ಬೇಗ ಮದುವೆಯಾಗ್ಬಿಡಿ. ನಿಶಾಳ ಕಣ್ಣುಗಳು ಮಿಂಚಿತು. ನೆನೆ ರಾತ್ರಿ ಅಮ್ಮ ಮತ್ತು ಅಪ್ಪ ಕೂಡ ಕೃಷ್ಣವೇಣಿ ಬಗ್ಗೆನೇ ಮಾತಾಡ್ತಾ ಇದ್ರು. ನೀವಿಬ್ಬರು ಕೆಲಸ ಪಡೆದು ಸೆಟಲ್ ಆದಮೇಲೆ ತಕ್ಷಣ ಮದುವೆ ಮಾಡಿ ಬಿಸಾಕ್ಬಿಡ್ಬೇಕು ಅಂತ ಹೇಳ್ತಾ ಇದ್ರು. ಜಯಕುಮಾರ್ ನಿಧಾನವಾಗಿ ತಲೆ ಎತ್ತಿ ಹತ್ತಿರದಲ್ಲಿದ್ದ ಕೃಷ್ಣವೇಣಿಯತ್ತ ನೋಡ್ತಾರೆ. ಆ ನೋಟದಲ್ಲಿ ಅಪಾರವಾದ ಪ್ರೀತಿ, ಕಾಳಜಿ ಕೂಡ ಇತ್ತು. ಕೃಷ್ಣವೇಣಿಯ ಹೃದಯವು ಮೃದುವಾಯಿತು. ಕಳೆದ 5 ವರ್ಷಗಳಿಂದ ತನಗೆ ಬೆನ್ನೆಲುಬಾಗಿ ನಿಂತಿದ್ದ ಜೈಗೆ ಅವಳು ತೀವ್ರವಾಗಿ ಋಣಿ. ಏನೋ ಒಂದು ರೀತಿಯ ಅವನ ಮೇಲೆ ಏನೋ ಗೌರವ. ಮೊದಲೇ ಅವಳು ಅವನ ಮನಸ್ಸಿನ ಭಾವನೆಯನ್ನು ಅರಿತಿದ್ಲು. ಅವಳ ಇಂದಿನ ಕಹಿ ಅನುಭವಗಳು, ಆಸ್ಪತ್ರೆಯಲ್ಲಿ ಕಳೆದ ಕಷ್ಟದ ದಿನಗಳು, ಹೆರಿಗೆಯ ಅಪಾರ ನೋವು, ಪ್ರತಿಯೊಂದು ರಹಸ್ಯವೂ ತಿಳಿದಿದ್ದರೂ ಜಯಕುಮಾರ್ ಅವಳನ್ನು ಎಂದಿಗೂ ಕೀಳಾಗಿ ನೋಡಲಿಲ್ಲ, ದೂರ ತಳ್ಳಲಿಲ್ಲ. ಇದು ನಿನ್ನ ತಪ್ಪಲ್ಲ ಕೃಷ್ಣವೇಣಿ, ಇದು ತ್ಯಾಗ ಎಂದು ಅವನು ಸದಾ ಅವಳಿಗೆ ಧೈರ್ಯ ತುಂಬುತ್ತಾನೆ ಬಂದಿದ್ನೇ ಹೊರತು ಯಾವತ್ತೂ ಅದನ್ನು ಕೀಳರಿಮೆಯಾಗಿ ನೋಡಲೇ ಇಲ್ಲ. ಇವೆಲ್ಲವನ್ನು CCTV ಮಾನಿಟರ್ ಮೂಲಕ ನೇರವಾಗಿ ವೀಕ್ಷಿಸ್ತಾ ಇರುವಂಥ ವಿಷ್ಣುವರ್ಧನ ಕಣ್ಣುಗಳು
ಕೋಪದಿಂದ ಕೆಂಡವಾಗಿ ಹೋದವು. ಅವಳ ಹಣೆಯ ಬೆವರನ್ನು ಹೊರಿಸ್ತಿದ್ದ ಅಪರಿಚಿತ ಯುವಕ ಕೃಷ್ಣವೇಣಿ ಅವನಿಗೆ ತೋರಿಸ್ತಿದ್ದ ಸುಂದರ ಮುಗುಳ್ನಗೆ ವಿಷ್ಣುವನ್ನ ಅಂತರಂಗದಲ್ಲಿ ಕ್ರೋಧದ ಜ್ವಾಲಾಮುಖಿಯನ್ನೇ ಸ್ಫೋಟಿಸಿತು. ತನ್ನ ಮಕ್ಕಳ ತಾಯಿ ಇನ್ನೊಬ್ಬ ಪುರುಷನ ಕೈ ಹಿಡುವುದೇ? ಮುಂದಿನ ಅಭ್ಯರ್ಥಿ ಜಯಕುಮಾರ್. ಪ್ಯೂನ್ ಗಟ್ಟಿಯಾಗಿ ಕರೆ ನೀಡಿದ್ದ. ನಾನು ಹೋಗಿ ಬರುತ್ತೇನೆ ಕೃಷ್ಣವೇಣಿ. ಜಯಕುಮಾರ್ ಅವಳ ಕೈಯನ್ನು ನಿಧಾನವಾಗಿ ಇಸುಕಿ ಧೈರ್ಯ ತುಂಬಿದ್ದ. ಒಳ್ಳೆಯದಾಗಲಿ, ಧೈರ್ಯವಾಗಿ ಹೋಗಿ ಬನ್ನಿ, ಕೃಷ್ಣವೇಣಿ ಮುಗುಳ್ನಗ್ತಾನೆ ಹೇಳ್ತಾಳೆ. ಜಯಕುಮಾರ್ ಬಾಗಿಲನ್ನು ತೆರೆದು ಸಂದರ್ಶನ ಕೊಠಡಿಯೊಳಗೆ ಪ್ರವೇಶಿಸಿದಾಗ ಆ ಅವನಿಯಂತ್ರಿತ ಕೋಣೆಯ ತಣ್ಣನೆಯ ವಾತಾವರಣದಲ್ಲೂ ಒಂದು ತೀಕ್ಷ್ಣವಾದ ನಿರ್ದಯಿ ನೋಟ ತನ್ನನ್ನೇ ಚುಚ್ಚುತ್ತಿರುವುದು ಅವನಿಗೆ ಅನುಭವಕ್ಕೆ ಬರುತ್ತೆ. ಆ ನೋಟ ಮಧ್ಯದ ಮುಖ್ಯ ಆಸನದ ಮೇಲೆ ವಿರಾಜಮಾನನಾಗಿದ್ದ ವಿಷ್ಣುವರ್ಧನಿಗೆ ಸೇರಿತ್ತು. ಕೃಷ್ಣವೇಣಿ ಮತ್ತು ಜೈ ಹೊರಗೆ ಪರಸ್ಪರ ತೋರಿಸ್ಕೊಂಡಂತಹ ಆತ್ಮೀಯ ಕ್ಷಣಗಳು ವಿಷ್ಣುವರ್ಧನೊಳಗಿನ ಮೃಗವನ್ನು ಬಡಿದೆಬ್ಬಿಸಿದ್ವು. ವರಂಡಾದಲ್ಲಿ ಜಯಕುಮಾರ್ ಮತ್ತು ಕೃಷ್ಣವೇಣಿ ನಡುವೆ ನಡೆದಂತಹ ಆ ಒಂದು ಸಣ್ಣ ಆತ್ಮೀಯ ಕ್ರಿಯೆಗಳು ವಿಷ್ಣುವರ್ಧನ ಮೆದುಳಿಗೆ ತೀಕ್ಷ್ಣವಾದ ವಿಷದಂತೆ ಹರಿದಿದ್ವು. ಜಯಕುಮಾರ್ ತುಂಬ ಬುದ್ಧಿವಂತನಾಗಿದ್ದ. ಅಧಿಕಾರಿಗಳು ಕೇಳಿದ ಪ್ರತಿಯೊಂದು ಕ್ಲಿಷ್ಟಕರವಾದ ಪ್ರಶ್ನೆಗೂ ಅತ್ಯಂತ ಶಾಂತವಾಗಿ ಆರಾಮಾಗಿ ಅಚ್ಚುಕಟ್ಟಾಗಿ ಉತ್ತರಿಸ್ಬಿಟ್ಟ. ಉಳಿದ ಹಿರಿಯ ಅಧಿಕಾರಿಗಳಿಗೆ ಅವನ ಅರ್ಹತೆ ಪ್ರಬುದ್ಧತೆ ಬಗ್ಗೆ ಅತ್ಯುತ್ತಮ ಅನಿಸಿಕೆಯೇ ಮೂಡಿತು. ಆದರೆ ವಿಷ್ಣುವರ್ಧನ್ ಮಾತ್ರ ಮೌನವಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ತನ್ನ ಬೆರಳುಗಳ ನಡುವೆ ಪೆನ್ನೊಂದನ್ನು ತೀಕ್ಷ್ಣವಾಗಿ ಸುತ್ತಿಸ್ತಾ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅವನ ತೀಕ್ಷ್ಣ ಮುಂಭಾಗದಲ್ಲಿದ್ದ CCTV ಮಾನಿಟರ್ ಕಡೆ ತಿರುಗಿದ್ವು. ಅಲ್ಲಿ ಕೃಷ್ಣವೇಣಿ ಸಂದರ್ಶನ ಕೊಠಡಿ ಮುಚ್ಚಿದ ಬಾಗಿಲನ್ನೇ ಕಂಗೆಟ್ಟು ದಿಟ್ಟಿಸ್ತಾ ಇದ್ಲು. ಅವಳು ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಚುತ್ತಾ ನಡುಗುತ್ತಿದ್ದ ಬೆರಳುಗಳನ್ನು ಒಂದಕ್ಕೊಂದೇ ಬೆಸೆದುಕೊಂಡಿದ್ಲು. ಒಳಗೆ ಜೈನ ಸಂದರ್ಶನ ಏನಾಗ್ತಿದೆಯೋ, ಅವನಿಗೆ ಕೆಲಸ ಸಿಗ್ತದೋ ಇಲ್ವೋ ಎಂಬ ಆತಂಕ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವಳು ಯಾರ ಯಶಸ್ಸಿಗಾಗಿ ಹೀಗೆ ಪ್ರವರ್ತಿಸ್ತಿದ್ಲ, ತನಗಾಗಿಯೋ ಅಥವಾ ಯುವಕನಿಗಾಗಿಯೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ವಿಷ್ಣುವರ್ಧನ್ ತಣ್ಣನೆಯ ತುಟಿಗಳ ಅಂಚಿನಲ್ಲಿ ಒಂದು ರೀತಿಯ ಕ್ರೂರ ಚಾಣಾಕ್ಷಣವು ಕಾಣಿಸ್ಕೊಳ್ಳುತ್ತೆ. ಕೃಷ್ಣವೇಣಿ, ಈ ಆಟ ಈಗಷ್ಟೇ ಪ್ರಾರಂಭವಾಗ್ತಾ ಇದೆ ಅಂತ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಎದೆಯೊಳಗೆ ಕೃಷ್ಣವೇಣಿಯ ಹೃದಯದ ಬಡಿತ ಡ್ರಮ್ ರೀತಿ ಬಾರಿಸ್ತಾ ಇದೆ, ಜೋರಾಗಿ ಬಡಿತಾ ಇದೆ. ಒಂದು ಕೆಲಸ, ಅವಳಿಗೆ ಈಗ ಉದ್ಯೋಗ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು. ತಂದೆಗೆ ಆಸರಿಯಾಗಿ ತನ್ನ ಸ್ವಂತ ಕಾಲಿನ ಮೇಲೆ ತಾನು ನಿಲ್ಲಬೇಕಾದ ಅನಿವಾರ್ಯತೆ ಅವಳಿಗೂ ಇತ್ತು. ಅವಳು ತನ್ನ ಬೆರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಮನಸ್ಸಿನಲ್ಲೇ ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾಳೆ. 10 ಸುದೀರ್ಘ ನಿಮಿಷಗಳ ನಂತರ ಸಂದರ್ಶನ ಕೊಠಡಿಯ ಆ ಬೃಹತ್ ಬಾಗಿಲು ತೆರೆಯುತ್ತೆ. ಜಯಕುಮಾರ್ ಹೊರಗೆ ಬಂದ. ಅವನ ಮುಖದಲ್ಲಿ ದೊಡ್ಡ ಸಮಾಧಾನದ ಛಾಯೆ ಕೂಡ ಮೂಡುತ್ತೆ. ಅವನನ್ನು ನೋಡಿದ ತಕ್ಷಣವೇ ಕೃಷ್ಣವೇಣಿ ತಟ್ಟನೆ ಎದ್ದು ನಿಂತ್ಕೊಳ್ತಾಳೆ. ಹೇಯ್ ಜೈ, ಹೇಗಿತ್ತು ಸಂದರ್ಶನ? ಜಯಕುಮಾರ್ ಮುಗುಳ್ನಗುತ್ತಾ ತನ್ನ ಕೊರಳಿನ ಟೈಯನ್ನು ಸ್ವಲ್ಪ ಸಡಿಲಿಸಿಕೊಂಡು, ಪರವಾಗಿಲ್ಲ ಕೃಷ್ಣವೇಣಿ, ಪ್ರಶ್ನೆಗಳು ಸ್ವಲ್ಪ ತಾಂತ್ರಿಕವಾಗಿತ್ತು, ಕಷ್ಟಕರವಾಗಿಯೂ ಇತ್ತು. ಆದರೆ ಹೇಗೆ ನಿಭಾಯಿಸ್ತೇವೆ ಎಂಬುದನ್ನು ಅವರು ತೀವ್ರವಾಗಿ ಪರೀಕ್ಷಿಸ್ತಿದ್ದಾರಷ್ಟೆ. ಆದರೆ ನಾನು ಚೆನ್ನಾಗಿಯೇ ನಿರ್ವಹಿಸ್ತೆ ಬಿಡು. ಸುತ್ತಲೂ ಅನೇಕ ಅಭ್ಯರ್ಥಿಗಳಿದ್ರು. ಅವನು ಅವಳ ಹತ್ತಿರ ಬಂದು ಅವಳ ಹಣೆಯನ್ನು ತೀವ್ರ ಅನುರಾಗದಿಂದ ಮೆಲ್ಲನೆ ತಡ್ತಾನೆ. ಹೆದರಬೇಡ, ನಿನಗೂ ಖಂಡಿತ ಒಳ್ಳೆಯದಾಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಾಮ್ ಆಗಿರು. ಜೈನ ಸ್ಪರ್ಶ ಪ್ರೀತಿಯ ಮಾತುಗಳು ಅವಳಿಗೆ ನೀಡಿದ ಧೈರ್ಯ ಸಣ್ಣದಾಗಿರಲಿಲ್ಲ. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನು ಮಾನಸಿಕವಾಗಿ ಸಿದ್ಧಪಡಿಸಿಕೊಂಡ್ಳು. ಮುಂದಿನ ಅಭ್ಯರ್ಥಿ ಮಿಸ್ ಕೃಷ್ಣವೇಣಿ ರವಿಚಂದ್ರನ್. ಸ್ವಾಗತಕಾರಿಣಿ ಮಹಿಳೆ ಗಟ್ಟಿಯಾಗಿ ಕರೆ ನೀಡಿದ್ಲು. ಕೃಷ್ಣವೇಣಿ ಸಣ್ಣ ನಿಟ್ಟುಸಿರನ್ನು ಬಿಟ್ಲು. ಅವಳು ತನ್ನ ಚೂಡಿದಾರ್ ಶಾಲನ್ನು ನೀಟಾಗಿ ಸರಿಪಡಿಸಿಕೊಳ್ಳುತ್ತಾ ದೃಢವಾಗಿ, ಅಂದರೆ ಮನಸ್ಸಿನೊಳಗೆ ಏನೋ ಒಂದು ಸಣ್ಣ ಹಿಂಜರಿಕೆಯನ್ನು ಇಟ್ಕೊಂಡೇ ಹೆಜ್ಜೆಗಳೊಂದಿಗೆ ಆ ಸಿಂಹದ ಗೂಡಿನತ್ತ ಹೆಜ್ಜೆಯನ್ನು ಇಡ್ತಾಳೆ. ಸಿಂಹದ ಗೂಡಿನಲ್ಲಿ ಹೋಗ್ತಿದ್ದಾಳೆ ಕೃಷ್ಣವೇಣಿ. ಕೊಠಡಿಯ ಬಾಗಿಲನ್ನು ತಳ್ಳಿ ಹೊರಗೆ ಪ್ರವೇಶಿಸ್ತಾಳೆ. ವಿಶಾಲವಾದ ಅವನಿಯಂತ್ರಿತ ಕಾನ್ಫರೆನ್ಸ್ ಕೊಠಡಿ. ಮಧ್ಯದಲ್ಲಿದ್ದ ಬೃಹತ್ ಟೇಬಲ್. ಸುತ್ತಲೂ 5 ಜನ ಹಿರಿಯ ಅಧಿಕಾರಿಗಳು ಕುಳಿತಿದ್ರು. ಅವಳು ಒಳಗೆ ಹೋದ ಕ್ಷಣ ಮಧ್ಯದಲ್ಲಿದ್ದ ಮುಖ್ಯ ಆಸನದಲ್ಲಿ ಕುಳಿತಿರುವಂತಹ ವಿಷ್ಣುವರ್ಧನ್ ಅವಳನ್ನೇ ವಿಚಿತ್ರ ತೀಕ್ಷ್ಣ ನೋಟದಿಂದ ದಿಟ್ಟಿಸಿ ನೋಡ್ತಾನೆ ಇದ್ದಾನೆ. ಒಂದು ಕ್ಷಣ ಆ ಘನಗಂಭೀರ ನೋಟದಿಂದ ಅವಳು ಅಂತರಂಗದಲ್ಲೇ ದಿಗ್ಭ್ರಮೆಗೊಂಡ್ಳು. ಎಲ್ಲೋ ನೋಡುತ್ತಿದ್ದಿರುವ ಮುಖ, ಎಲ್ಲೋ ಕೇಳದಂತಿರುವ ಆಳವಾದ ಧ್ವನಿ. ಅವಳು ತನ್ನೊಳಗಿನ ಆತಂಕವನ್ನು ಹೊರಗೆ ತೋರಿಸ್ಕೊಳ್ಳೋಕೆ ಹೋಗಲಿಲ್ಲ.
ಸಂದರ್ಶನ ಆರಂಭವಾಯಿತು. ಕೃಷ್ಣವೇಣಿ ಎಲ್ಲ ತಾಂತ್ರಿಕ ನಿರ್ವಹಣಾ ಪ್ರಶ್ನೆಗಳು ಅತ್ಯಂತ ಪರ್ಫೆಕ್ಟ್ ಪ್ರಬುದ್ಧವಾದ ಉತ್ತರವನ್ನೇ ನೀಡಿದ್ಲು. ಆದರೆ ವಿಷ್ಣುವರ್ಧನ್ ಮಾತ್ರ ಯಾವುದೇ ತಾಂತ್ರಿಕ ಪ್ರಶ್ನೆಗಳನ್ನೇ ಕೇಳಕ್ಕೆ ಹೋಗಲಿಲ್ಲ. ಅವನು ಪ್ರತಿಯೊಂದು ಕ್ಷಣವೂ ಅವಳನ್ನೇ ತನ್ನ ಕಣ್ಣುಗಳಿಂದ ಅಳಿತಾ ಇದ್ದ. ಅವನು ಹೈಟೆಕ್ ಸ್ಕ್ಯಾನರ್ನಂತೆ ಅವಳ ಪ್ರತಿಯೊಂದು ಸಣ್ಣ ನುಡಿಯನ್ನು ಚಲನೆಯನ್ನು ಸೆರೆ ಹಿಡಿತಾ ಇದ್ದ. ಆ ತೀಕ್ಷ್ಣ ನೋಟ ಕೃಷ್ಣವೇಣಿಯ ಒಂದು ಅಸಹಜತೆಯನ್ನು ಉಂಟು ಮಾಡಿತು. ಅವಳ ದೇಹದಾದ್ಯಂತ ಶೀತಲ ನಡುಕವನ್ನು ಉಂಟು ಮಾಡಿತು. ಕಾರ್ಪೊರೇಟ್ ಪ್ರಪಂಚದಲ್ಲಿ ನಿಷ್ಠುರತೆ ಇತ್ತು. ಆದರೆ ಮಿಸ್ ರವಿಚಂದ್ರನ್, ನೀವು ಮದುವೆಯಾಗಿದ್ದೀರಾ? ವಿಷ್ಣುವರ್ಧನ ಆಳವಾದ ಧ್ವನಿ ಇದ್ದಕ್ಕಿದ್ದಂತೆ ಕೋಣೆಯ ನೀರವ ಮೌನವನ್ನು ಸೀಳಿತ್ತು. ಅಲ್ಲಿ ಕುಳಿತಿದ್ದ ಉಳಿದ ಉತ್ತರಾಧಿಕಾರಿಗಳೆಲ್ಲ ತೀವ್ರ ಆಘಾತಕ್ಕೊಳಗಾದರು. ಅದು ಸಂಪೂರ್ಣವಾಗಿ ವೈಯಕ್ತಿಕವಾದ ಅನಿರೀಕ್ಷಿತ ಪ್ರಶ್ನೆಯೇ ಆಗಿತ್ತು. ಅಧಿಕಾರಿಗಳು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಬಾಸ್, ಈ ಸಂದರ್ಶನ ಇದ್ದಕ್ಕಿದ್ದಂತೆ ಇಂತಹ ಪ್ರಶ್ನೆ ಯಾಕೆ ಕೇಳ್ತಿದ್ದಾರೆ? ಇದೇನು ಹೀಗೆ ಕೇಳ್ತಾ ಇದ್ದಾರಲ್ವಾ? ಕೃಷ್ಣವೇಣಿ ಒಳಗೊಳಗೆ ಸ್ವಲ್ಪ ನಡುಗಿದ್ಲು. ಇಲ್ಲ ಸರ್, ನನಗೆ ಸದ್ಯಕ್ಕೆ ಮದುವೆಯಾಗುವ ಆಲೋಚನೆ ಇಲ್ಲ ಅಂತ ಹೇಳಿದ್ಲು. ಅವಳ ಎದೆಯೊಳಗಿನ ಬಡಿತ ತೀವ್ರವಾಗಿ ಹೆಚ್ಚಾಗಿತ್ತು. ಆದ್ದರಿಂದ ವಿಷ್ಣುವರ್ಧನ್ ತನ್ನ ದೊಡ್ಡ ಕುರ್ಚಿಯಲ್ಲಿ ಕೋಪ ಮತ್ತು ಮುಂದಕ್ಕೆ ಹೊರಗಿದ್ದ ತನ್ನ ಪೆನ್ನನ್ನು ಬೆರಳುಗಳ ನಡುವೆ ತಿರುಗಿಸ್ತಾನೆ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ, ನೀವು ಯಾರನ್ನಾದರೂ ಹಾಗೆ ಇಷ್ಟ ಏನಾದರೂ ಪಡ್ತಾ ಇದ್ದೀರಾ? ಇದೆಲ್ಲವೂ ತುಂಬ ಕಷ್ಟ ಅನ್ನಿಸ್ತು. ಕಮಿಟ್ ಆಗಿದ್ದೀರಾ ಅಂತ ಒಂದು ಕ್ಷಣ. ಇದು ಪ್ರತಿಷ್ಠಿತ ಕಂಪನಿಯ ಅಥವಾ ಕಾರ್ಪೊರೇಟ್ ಸಂದರ್ಶನವೋ ಅಥವಾ ತನಗಾಗಿ ಹುಡುಗಿ ನೋಡುವ ಪ್ರಕ್ರಿಯೆಯೋ ಅಂತ ಕೃಷ್ಣವೇಣಿಯ ತೀವ್ರ ಆಶ್ಚರ್ಯ ಕೂಡ ಆಗುತ್ತೆ. ಆದರೆ ಅಧಿಕಾರಿಯಿಂದ, ಅದರಲ್ಲೂ ತನ್ನ ಕೆಲಸ ಕೊಡೋರಿಂದ ನೇರವಾಗಿ ಕೇಳಲಾಗಿದ್ದಂಥ ಪ್ರಶ್ನೆ ಉತ್ತರಿಸಲೇಬೇಕಾದ ಅನಿವಾರ್ಯತೆ. ಜೈನ ಪ್ರೀತಿಯ ಕಾಳಜಿಯ ಮುಖ ಅವಳ ಮನಸ್ಸಿನ ಕಣ್ಣಿನಲ್ಲಿ ಮಿನುಗಿತ್ತು. ಅದು ಒಂದು ಕ್ಷಣ ಆಳವಾಗಿ ಯೋಚಿಸಿದಾಗ ಕೃಷ್ಣವೇಣಿ ನಿಧಾನವಾಗಿ ತಲೆ ಆಡಿಸ್ತಾಳೆ. ಹೌದು ಸರ್. ವಿಷ್ಣುವರ್ಧನ್ ತನ್ನ ಕೈಯಲ್ಲಿದ್ದ ಪೆನ್ನನ್ನು ಟೇಬಲ್ ಮೇಲೆ ತಟ್ಟನೆ ಹೊಡೆದು ಕೋಣೆಯಲ್ಲಿದ್ದ ಉಳಿದ ಅಧಿಕಾರಿಗಳಿಗೆ ಅವನ ಸಿಟ್ಟಿನ ತೀವ್ರತೆ ಏನೆಂದು ಅರ್ಥವೇ ಆಗಲಿಲ್ಲ. ಮಹಿಳಾ ಅಭ್ಯರ್ಥಿಗಳಿಗೆ ಇಂತಹ ವೈಯಕ್ತಿಕ ಪ್ರಶ್ನೆಯನ್ನು ಕೇಳುವುದು ಕಂಪನಿ ನಿಯಮಗಳಿಗೆ ಸಂಪೂರ್ಣ ವಿರುದ್ಧ ಅಲ್ವೇ? ಅಲ್ಲಿ ಕುಳಿತಿದ್ದಂತಹ ಯಾರೊಬ್ಬರಿಗೂ ಕೂಡ ವಿಷ್ಣುವರ್ಧನ್ ಪ್ರಶ್ನಿಸುವಂತಹ ಧೈರ್ಯ ಖಂಡಿತ ಇರಲಿಲ್ಲ. ಸಂದರ್ಶನ ಮುಗಿಸಿ ಹೊರಗೆ ಬಂದಾಗ ಕೃಷ್ಣವೇಣಿಯ ಕಾಲುಗಳು ಒಂದು ಕ್ಷಣ ನಡುಗ್ತಾನೆ ಇದ್ವು. ನಿಶಾ ಓಡ್ ಬಂದ್ಲು. ಹೇಗಿದೆ ಕೃಷ್ಣವೇಣಿ? ಆ ರಾಕ್ಷಸ ಬಾಸ್ ಏನಾದರೂ ಪ್ರಶ್ನೆ ಮಾಡಿದ್ನಾ ಅಂತ ಕುತೂಹಲದಿಂದ ಕೇಳ್ತಾಳೆ. ಕೃಷ್ಣವೇಣಿ ಒಳಗೆ ಅಂತ ನಡೆದ ಘಟನೆಗಳನ್ನು ವಿವರವಾಗಿ ಹೇಳ್ತಾಳೆ. ಈ ರೀತಿ ಕೇಳ್ದ ಕಣೆ, ಅವನನ್ನು ಮದುವೆ ಆಗಿದೆಯಾ, ನಾನು ಯಾರನ್ನಾದರೂ ಪ್ರೀತಿಸ್ತಿದ್ದೀನಾ ಅಂತ ನೇರವಾಗಿ ನನ್ನನ್ನೇ ಪ್ರಶ್ನೆ ಮಾಡ್ದ ಕಣೆ. ಅದನ್ನು ಕೇಳಿದ ಜೈನ ಮುಖವು ತಕ್ಷಣವೇ ಕಪ್ಪಾಯಿತು. ಏನಿದೆ ಅಸಂಬದ್ಧ? ಇಂಥ ಪ್ರಶ್ನೆಗಳನ್ನು ಅವ್ರು ಕೇಳೋ ಅಂಥ ಅಧಿಕಾರ ಏನಿದೆ? ಕತೆ ಮುಂದುವರಿಯುತ್ತೆ.